ಪ್ರೀತಿಯ ವೀಕ್ಷಕರೇ, ನಿಮಗಿದು ಸ್ವಾಗತ. ಇವತ್ತು ನಾವು ಹೊಸದಾಗಿರುವಂಥ HMPV ಅಂದರೆ ಹ್ಯೂಮನ್ ಮೆಟಪ್ನ್ಯೂಮೋ ವೈರಸ್ ಬಗ್ಗೆ ಮಾತಾಡೋಣ. ಈ ಒಂದು ರೋಗದ ರೋಗಲಕ್ಷಣಗಳೇನು, ಇದಕ್ಕೆ ಕಾರಣ ಏನು, ಹಾಗಾದರೆ ಈ ಒಂದು ರೋಗಕ್ಕೆ ಪರಿಹಾರ ಏನು ಅನ್ನೋದನ್ನು ನೋಡೋಣ. HMPV ಹ್ಯೂಮನ್ ಮೆಟಪ್ನ್ಯೂಮೋ ವೈರಸ್ ಈ ರೋಗಲಕ್ಷಣಗಳೆಂದಾಗ ಸೌಮ್ಯದಿಂದ ತೀವ್ರವಾಗಿರುತ್ತವೆ. ಸಾಮಾನ್ಯವಾಗಿ ಶೀತವನ್ನು ಹೋಲುವಂಥದ್ದು. ವಿಶಿಷ್ಟ ಚಿಹ್ನೆಗಳಲ್ಲಿ ಜ್ವರ, ಕೆಮ್ಮು, ಮೂಗಿನ ದಟ್ಟಣೆ ಮತ್ತು ಆಯಾಸ ಸೇರಿವೆ. ತೀವ್ರತರವಾದ ಪ್ರಕರಣಗಳಲ್ಲಿ ವಿಶೇಷವಾಗಿ ಶಿಶುಗಳು, ಮಕ್ಕಳು, ವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವ ವ್ಯಕ್ತಿಗಳಲ್ಲಿ ಇದು ಉಬ್ಬಸ ಅಥವಾ ಉಸಿರಾಟದ ತೊಂದರೆ ಮತ್ತು ತ್ವರಿತ ಉಸಿರಾಟಕ್ಕಾಗಿ ಕಾರಣವಾಗಬಹುದು. ಬ್ರಾಂಕ್ಯುಲೈಟಿಸ್ ಅಥವಾ ನ್ಯುಮೋನಿಯಾದಂತಹ ತೊಡಕುಗಳು ಉಂಟಾಗುವಂಥದ್ದು. ಕಡಿಮೆ ಆಮ್ಲಜನಕವನ್ನು ಸೂಚಿಸುವ ಉಸಿರಾಟದ ತೊಂದರೆ ಅಥವಾ ನೀಲಿ ತುಟಿಗಳಿಗೆ ತಕ್ಷಣದ ವೈದ್ಯಕೀಯ ಗಮನವು ಮುಖ್ಯವಾಗಿದೆ. ಅಂದರೆ ಈ ರೀತಿ ರೋಗ ಲಕ್ಷಣಗಳು ಕಂಡು ಬಂದಾಗ ನಾವು ವೈದ್ಯರ ಹತ್ರ ಹೋಗಿ ಇದರ ಬಗ್ಗೆ ವಿಚಾರಣೆ ಮಾಡಿಸಿಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು. ಆಯಿತಾ? ಹಾಗಾದರೆ ಮೊದಲನೇದಾಗಿ ಪ್ರಮುಖವಾಗಿ ಈ ಒಂದು HMPV ಲಕ್ಷಣಗಳು ಯಾವ ರೀತಿ ಕಂಡು ಬರುತ್ತೆ ಹೆಚ್ಚಾಗಿ ಅಂದಾಗ, ಆಮೇಲೆ ಇದು ಎಷ್ಟು ಗಂಭೀರವಾದಂಥದ್ದು ಅನ್ನೋದನ್ನು ನೋಡೋಣ. ಶಿಶುಗಳು, ವಯಸ್ಸಾದವರು ಮತ್ತು ಆಧಾರವಾಗಿರುವ ಪರಿಸ್ಥಿತಿಗಳಂತಹ ಕೆಲವು ಜನಸಂಖ್ಯೆಯಲ್ಲಿ HMPV ಹೆಚ್ಚು ತೀವ್ರವಾದ ಉಸಿರಾಟದ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು. ಹಾಗಾದರೆ ಆ ರೋಗಲಕ್ಷಣಗಳು ಹೇಗಿವೆ, ಯಾವುವು ಅನ್ನೋದನ್ನು ನೋಡೋಣ. ವೀಸಿಂಗ್, ಉಸಿರು ಕಟ್ಟುವಿಕೆ, ಹೆಚ್ಚಿದ ಧ್ವನಿಗಳು, ಇದು ಶ್ವಾಸನಾಳದ ಉರಿಯೂತ ಅಥವಾ ಅಡಚಣೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್, ಉಸಿರಾಟದ ತೊಂದರೆ. ಉಸಿರಾಟದ ತೊಂದರೆ ವಿಶೇಷವಾಗಿ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಅಥವಾ ವಿಶ್ರಾಂತಿಯ ಸಮಯದಲ್ಲಿ. ಅದರ ನಂತರ ತ್ವರಿತ ಉಸಿರಾಟ ಅಥವಾ ಟಚಿಂಗ್ ಪ್ನಿಯಾ ಅನ್ನೋದು. ದೇಹವು ಸಾಕಷ್ಟು ಆಮ್ಲಜನಕವನ್ನು ಪಡೆಯಲು ಹೆಣಗಾಡುತ್ತಿರುವಾಗ ಉಸಿರಾಟದ ಪ್ರಮಾಣ ಹೆಚ್ಚಾಗುತ್ತದೆ. ಇನ್ನು ಸೈನೋಸಿಸ್. ಈ ಸೈನೋಸಿಸಲ್ಲಿ ತುಟಿಗಳು ಅಥವಾ ಬೆರಳುಗಳಿಗೆ ನೀಲಿ ಛಾಯೆ ಕಾಣುವಂಥದ್ದು. ರಕ್ತದಲ್ಲಿನ ಆಮ್ಲಜನಕದ ಮಟ್ಟ ಕಡಿಮೆಯಾದಾಗ ಈ ಒಂದು ಸೂಚನೆ ನಮಗೆ ಸಿಗುವಂಥದ್ದು. ಈ ಸಂದರ್ಭಗಳಲ್ಲಿ HMPV, ಬ್ರಾಂಕ್ಯುಲೈಟಿಸ್ ಅಥವಾ ನ್ಯುಮೋನಿಯಾದಂತಹ ಗಂಭೀರ ಸ್ಥಿತಿಗಳಿಗೆ ಪ್ರಗತಿ ಹೊಂದಬಹುದು. ತಕ್ಷಣದ ವೈದ್ಯಕೀಯ ಆರೈಕೆಯು ಅಗತ್ಯವಿರುವಂಥದ್ದು. ಆ ಒಂದು ಲಕ್ಷಣ ಕಾಣಿಸ್ಕೊಂಡಾಗ ನಾವು ಆದಷ್ಟು ಬೇಗ ಒಂದು ದವಾಖಾನೆಗೆ ಹೋಗಿ ಅಥವಾ ಹಾಸ್ಪಿಟಲ್ಗೆ ಹೋಗಿ ಅದ್ರ ಬಗ್ಗೆ ಏನಿದೆ ಕೇಳಿ ಮಾಹಿತಿ ಪಡೆಯೋದು ತುಂಬ ಮುಖ್ಯವಾಗಿರುವಂಥದ್ದು. ಅನಂತರ ಇನ್ನು ಶಿಶುಗಳಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲಿ ಈ ರೋಗ ಲಕ್ಷಣಗಳು ಯಾವ ರೀತಿ ಅನ್ನೋದು. ಶಿಶುಗಳು ಮತ್ತು ಚಿಕ್ಕ ಮಕ್ಕಳು ವಿಶೇಷವಾಗಿ ತೀವ್ರವಾದ HMPV ಸೋಂಕುಗಳಿಗೆ ಒಳಗಾಗುತ್ತಾರೆ. ಈ ಗುಂಪಿನ ರೋಗ ಲಕ್ಷಣಗಳು ಯಾವುವು ಅಥವಾ ಹೇಗಿವೆ ಅನ್ನೋದು. ಉರಿಯುತ್ತಿರುವ ಮೂಗಿನ ಹೊಳ್ಳೆಗಳು ಮತ್ತು ಹಿಂತೆಗೆದುಕೊಳ್ಳುವಿಕೆಗಳು, ಎದೆಯ ಸ್ನಾಯುಗಳನ್ನು ಪ್ರತಿ ಉಸಿರಿನೊಂದಿಗೆ ಒಳಕ್ಕೆ ಎಳೆಯುವ ಶ್ರಮದಾಯಕ ಉಸಿರಾಟದ ಗೋಚರ ಚಿಹ್ನೆಗಳು. ಇನ್ನು ಕಳಪೆ ಆಹಾರ, ಉಸಿರಾಟದ ತೊಂದರೆಯಿಂದಾಗಿ ಸ್ತನ್ಯಪಾನ ಅಥವಾ ಬಾಟಲಿಯಿಂದ ಹಾಲುಣಿಸುವ ತೊಂದರೆ, ಕಿರಿಕಿರಿ, ಅತಿಯಾದ ಅಳುವುದು ಮತ್ತು ಅಸ್ವಸ್ಥತೆ. ಶಿಶು ಉಸಿರಾಟದ ತೊಂದರೆ ಅಥವಾ ನಿರ್ಜಲೀಕರಣದ ಲಕ್ಷಣಗಳನ್ನು ತೋರಿಸಿದರೆ ಅಥವಾ ಕಂಡುಬಂದಲ್ಲಿ ಪೋಷಕರು ವೈದ್ಯಕೀಯ ಆರೈಕೆಯನ್ನು ಪಡೆಯಬೇಕು. ಈ HMPV ಏಕಾಏಕಿ ಸಮಯದಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ಇದರಿಂದ ಅನ್ನೋದು. HMPVಯ ಏಕಾಏಕಿ ಸುರಕ್ಷಿತವಾಗಿರಲು ತಡೆಗಟ್ಟುವ ಕ್ರಮಗಳು, ವೈಯಕ್ತಿಕ ನೈರ್ಮಲ್ಯ ಅಭ್ಯಾಸಗಳು ಮತ್ತು ಹೆಚ್ಚಿನ ಜಾಗೃತಿಯ ಮಿಶ್ರಣದ ಅಗತ್ಯವಿದೆ. ಕನಿಷ್ಠ 20 ಸೆಕೆಂಡುಗಳ ಕಾಲ ಸಾಬೂನು ಮತ್ತು ನೀರಿನಿಂದ ಆಗಾಗ್ಗೆ ಅಥವಾ ಆವಾಗವಾಗ ಕೈಗಳನ್ನು ತೊಳೆಯುವ ಮೂಲಕ ಈ HMPV ಹರಡುವುದನ್ನು ತಪ್ಪಿಸಲು ಕೈ ನೈರ್ಮಲ್ಯವನ್ನು ಅತ್ಯಂತ ಪರಿಣಾಮಕಾರಿ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಸೋಪ್ ಮತ್ತು ನೀರು ಲಭ್ಯವಿಲ್ಲದಿದ್ದಾಗ ಕನಿಷ್ಠ 60% ಆಲ್ಕೋಹಾಲ್ ಸಾಂದ್ರತೆಯನ್ನು ಹೊಂದಿರುವ ಹ್ಯಾಂಡ್ ಸ್ಯಾನಿಟೈಸರನ್ನು ಬಳಸಿ. ಈ ಪ್ರದೇಶಗಳು ವೈರಸ್ನ ಪ್ರವೇಶ ಬಿಂದುವಾಗಿ ಕಾರ್ಯನಿರ್ವಹಿಸುವುದರಿಂದ ಕಣ್ಣು, ಮೂಗು ಮತ್ತು ಬಾಯಿಯನ್ನು ಮುಟ್ಟುವುದನ್ನು ತಪ್ಪಿಸಬಹುದು.
ಏಕಾಏಕಿ ಸಮಯದಲ್ಲಿ ಕೆಮ್ಮುವುದು ಮತ್ತು ಸೀನುವುದು ಸೇರಿದಂತೆ ಉಸಿರಾಟದ ಕಾಯಿಲೆಯ ಲಕ್ಷಣಗಳನ್ನು ಪ್ರದರ್ಶಿಸುವ ಜನರೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸಿ, ಜನಸಂದಣಿ ಮತ್ತು ದೊಡ್ಡ ಘಟನೆಗಳನ್ನು ತಪ್ಪಿಸಿ, ವಿಶೇಷವಾಗಿ ನೀವು ದುರ್ಬಲ ಗುಂಪಿನ ಭಾಗವಾಗಿದ್ದರೆ ದೂರದಲ್ಲಿ ಇರಿಸಿದರೆ ಇದು ಮಾನ್ಯತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವಂಥದ್ದು. ಸಾರ್ವಜನಿಕ ಸಾರಿಗೆ ಮತ್ತು ಆರೋಗ್ಯ ಸೌಲಭ್ಯಗಳಂತಹ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಲು ಕಷ್ಟಕರವಾದ ಸ್ಥಳಗಳಲ್ಲಿ ಫಿಟ್ ಮಾಸ್ಕ್ ಧರಿಸುವುದರಿಂದ ವೈರಸ್ ಹೊಂದಿರುವ ಉಸಿರಾಟದ ಹನಿಗಳನ್ನು ಉಸಿರಾಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇನ್ನು ಡೋರ್ ನಬ್ಗಳು, ಕೌಂಟರ್ ಟಾಪ್ಗಳು, ಮೊಬೈಲ್ ಸಾಧನಗಳು ಮತ್ತು ಕೀಬೋರ್ಡ್ಗಳಂತಹ ಆಗಾಗ್ಗೆ ಸ್ಪರ್ಶಿಸಿದ ಮೇಲ್ಮೈಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮತ್ತು ಸೋಂಕುರಹಿತಗೊಳಿಸಿ, ಮಾಲಿನ್ಯದ ಸಂಭಾವ್ಯ ಮೂಲಗಳನ್ನು ತೊಡೆದುಹಾಕಲು ವೈರಸ್ಗಳ ವಿರುದ್ಧ ಪರಿಣಾಮಕಾರಿಯಾದ ಮನೆಯ ಸೋಂಕು ನಿವಾರಕಗಳನ್ನು ಬಳಸಿ ಪರೋಕ್ಷ ಪ್ರಸರಣದ ಅಪಾಯವನ್ನು ಕಡಿಮೆ ಮಾಡಲು ಸ್ವಚ್ಛ ಪರಿಸರವನ್ನು ನಿರ್ವಹಿಸುವುದು ಅತ್ಯಗತ್ಯ. ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯು ನಿಮ್ಮ ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಿ. ಹೈಡ್ರೇಟೆಡ್ ಆಗಿರಿ, ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉನ್ನತ ಸ್ಥಿತಿಯಲ್ಲಿಡಲು ಸಾಕಷ್ಟು ನಿದ್ರೆ ಪಡೆಯಿರಿ. ಅಂದರೆ ನಿದ್ದೆ ಮಾಡಬೇಕಾಗಿರುವಂಥದ್ದು. ಆರೋಗ್ಯ ರಕ್ಷಣೆ ನೀಡುಗರನ್ನು ಸಂಪರ್ಕಿಸಿದ ನಂತರ ವಿಟಮಿನ್ ಸಿ, ವಿಟಮಿನ್ ಡಿ ಮತ್ತು ಸತುವುಗಳಂತಹ ಪೂರಕಗಳನ್ನು ತೆಗೆದುಕೊಳ್ಳುವುದನ್ನು ಪರಿಗಣಿಸಿ. ಜ್ವರ, ಕೆಮ್ಮು, ದಟ್ಟಣೆ, ಉಬ್ಬಸ ಮತ್ತು ಉಸಿರಾಟದ ತೊಂದರೆಗಳನ್ನು ಒಳಗೊಂಡಿರುವ HMPV ರೋಗ ಲಕ್ಷಣಗಳ ಬಗ್ಗೆ ಎಚ್ಚರದಿಂದಿರಬೇಕು. ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ತ್ವರಿತ ಉಸಿರಾಟ, ನೀಲಿ ತುಟಿಗಳು ಅಥವಾ ನಿರಂತರ ಆಯಾಸದಂತಹ ತೀವ್ರವಾದ ರೋಗ ಲಕ್ಷಣಗಳನ್ನು ಹೊಂದಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಆರಂಭಿಕ ಚಿಕಿತ್ಸೆಯು ತೊಡಕುಗಳನ್ನು ತಡೆಯುತ್ತದೆ ಮತ್ತು ಸರಿಯಾದ ಚಿಕಿತ್ಸೆಯನ್ನು ಖಚಿತಪಡಿಸುತ್ತದೆ. ಶಿಶುಗಳು, ವೃದ್ಧರು ಮತ್ತು ದೀರ್ಘಕಾಲದ ಕಾಯಿಲೆಗಳಿರುವ ಜನರು ತೀವ್ರವಾದ HMPV ಸೋಂಕುಗಳಿಗೆ ಹೆಚ್ಚು ಗುರಿಯಾಗುತ್ತಾರೆ. ಕಿಕ್ಕಿರಿದ ಸ್ಥಳಗಳಿಗೆ ಅವರು ಒಡ್ಡಿಕೊಳ್ಳುವುದನ್ನು ಮಿತಿಗೊಳಿಸಿ, ಅವರ ವ್ಯಾಕ್ಸಿನೇಷನ್ಗಳು ನವೀಕೃತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಅವರಿಗೆ ಸ್ವಚ್ಛ ಮತ್ತು ಸುರಕ್ಷಿತ ವಾತಾವರಣವನ್ನು ಒದಗಿಸಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರನ್ನು ಪ್ರತ್ಯೇಕಿಸಿ ಮತ್ತು ವೈರಸ್ ಹರಡುವುದನ್ನು ತಡೆಯಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಏಕಾಏಕಿ ಸಾರ್ವಜನಿಕ ಆರೋಗ್ಯದ ನವೀಕರಣಗಳನ್ನು ಟ್ರ್ಯಾಕ್ ಮಾಡಿ. ಹಾಗಾದರೆ ಇಷ್ಟೆಲ್ಲ ನೋಡಿದಾಗಿದ್ಮೇಲೆ ಈ ಒಂದು HMPV ರೋಗಕ್ಕೆ ಅಥವಾ ಈ ವೈರಸ್ಸಿಗೆ ಪರಿಹಾರ ಏನು ಅಂದರೆ, ಈಶ್ವರಿ ಬೇರು 5 ತೊಲೆ, ಕುಷ್ಕರ 2 ತೊಲೆ, ಬ್ರಹ್ಮದಂಡಿಯ ಬೇರು 5 ತೊಲೆ, ಈ 3 ಬೇರುಗಳನ್ನು ಕುಟ್ಟಿ 8 ಸೇರು ನೀರಿನಲ್ಲಿ ಹಾಕಿ ಕುದಿಸಿ 4 ಸೇರಿಗೆ ಇಳಿಸಿ ತುಂಬಿಡಬೇಕು. ಈ ಕಷಾಯ ಬೆಳಗ್ಗೆ ಮತ್ತು ಸಂಜೆಗೆ 10 ತೊಲೆಯಷ್ಟು ಕುಡಿಯಬೇಕು. ಇದು 3-4 ದಿವಸಗಳ ಕಾಲ ಮಾಡಬೇಕು. ಅದರಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಅಂದರೆ ಈ ಒಂದು HMPVಯಿಂದ ನಾವು ಗುಣಮುಖರಾಗಬಹುದು. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಸೂಚನೆ ಅಥವಾ ಮಾಹಿತಿ ಬೇಕಾಗಿದ್ದರೆ ನಮ್ಮ ಬಸವ ಆಸ್ಪತ್ರೆಯ ವೈದ್ಯರಿಗೆ ಭೇಟಿ ಕೊಟ್ಟು ಸಂಪರ್ಕಿಸಿ. ಹಾಗೆ ಈ ರೀತಿಯ ಹೆಚ್ಚಿನ ಉಪಯುಕ್ತವಾಗುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಾವು ಈ ವಿಡಿಯೋಗಳಲ್ಲಿ ಮಾಡುತ್ತಿರುವ ಅಥವಾ ಹೇಳುತ್ತಿರುವ ರೋಗಗಳ ಬಗ್ಗೆ ಅಷ್ಟೇ ಅಲ್ಲದೆ, ನಿಮ್ಮಲ್ಲಿ ಯಾವುದಾದರೂ ರೋಗಗಳ ಬಗ್ಗೆ ಕೇಳಬೇಕಾಗಿದ್ದರೆ ಅಥವಾ ಯಾವುದಾದ್ರೂ ರೋಗಗಳ ಬಗ್ಗೆ ಮಾಹಿತಿಗಳನ್ನು, ಪರಿಹಾರಗಳನ್ನು ಬೇಕಾಗಿದ್ದಲ್ಲಿ ಈ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ಅದರ ಬಗ್ಗೆ ನಾನು ಮುಂದಿನ ಅಥವಾ ಈ ವಿಡಿಯೋಗಳ ನಂತರದ ವಿಡಿಯೋಗಳಲ್ಲಿ ಅದರ ಬಗ್ಗೆ ನಿಮ್ಮ ಕಮೆಂಟ್ಗಳಿಗೆ ಪರಿಹಾರಗಳನ್ನು ಅಥವಾ ನೀವು ಕೇಳಿರುವಂತಹ ರೋಗದ ಲಕ್ಷಣಗಳಿಗೆ ಯಾವ ಪರಿಹಾರ ಬೇಕೆನ್ನುವುದನ್ನು ತಿಳಿಸಿಕೊಡುತ್ತೇವೆ. ಧನ್ಯವಾದಗಳು.